ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಿಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ 40ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದವರೆಗೂ ಸೀತಾದೇವಿಗೆ ಸಮಾಧಾನವನ್ನು ಹೇಳುತ್ತಾ ಹನುಮಂತನು ಸೀತೆಯಿಂದ ಶ್ರೀರಾಮನಿಗೆ ಸಂದೇಶವನ್ನು ಚೂಡಾಮಣಿಯನ್ನು ಪಡೆದವನಾಗಿ ಖಂಡಿತವಾಗಿಯೂ ಅತಿ ಶೀಘ್ರದಲ್ಲಿಯೇ ಶ್ರೀರಾಮನು ಈ ಲಂಕಾ ನಗರಿಗೆ ದಾಟಿ ಬರುವನು, ಸಮುದ್ರವನ್ನು ದಾಟಿ ಬರುವನು. ವಾನರರೆಲ್ಲರೂ ಅತ್ಯಂತ ಪರಾಕ್ರಮಶಾಲಿಗಳಾಗಿರುವುದರಿಂದ, ಎಲ್ಲರೂ ನನಗಿಂತಲೂ ಹೆಚ್ಚು ಪರಾಕ್ರಮಶಾಲಿಗಳಾಗಿರುವುದರಿಂದ ಹಾರಿಕೊಂಡೇ ಈ ಲಂಕೆಗೆ ಬಂದು ಬಿಡುತ್ತಾರೆ. ಆ ರಾಮ ಲಕ್ಷ್ಮಣರಿಬ್ಬರನ್ನು ನನ್ನ ಹೆಗಲ ಮೇಲೆ ಕೂರಿಸಿ ಕರೆದುಕೊಂಡು ಬರುತ್ತೇನೆ. ಅವರು ಬಂದೊಡನೆಯೇ ರಾವಣನು ಹತನಾದನೆಂದೇ ತಿಳಿ ಎಂದು ಆಕೆಯಲ್ಲಿ ಭರವಸೆಯನ್ನು ಮೂಡಿಸಿ ಆತನು ಹೊರಡಲು ಸಿದ್ಧನಾಗುತ್ತಿರುವನು. ಶ್ರುತ್ವಾ ತು ವಚನಂ ತಸ್ಯ ವಾಯುಸೂನೋರ್ಮಹಾತ್ಮನಃ ಉವಾಚಾತ್ಮಹಿತಂ ವಾಕ್ಯಂ ಸೀತಾ ಸುರಸುತೋಪಮಾ. ದೇವಕನ್ಯೆಯಂತೆ ಕಾಣುತ್ತಿದ್ದ ಸೀತಾದೇವಿಯು ಮಹಾತ್ಮನಾದ ವಾಯುಪುತ್ರನ ಆ ಮಾತುಗಳನ್ನು ಕೇಳಿ ತನಗೆ ಹಿತಕರವಾಗುವ ಮಾತನ್ನು ಹೇಳಿದಳು. ತ್ವಾಂ ದೃಷ್ಟ್ವಾ ಪ್ರಿಯ ವಕ್ತಾರಂ ಸಂಪ್ರಹೃಷ್ಯಾಮಿ ವಾನರ ಅರ್ಧ ಸಂಜಾತ ಸಸ್ಯೇವ ವೃಷ್ಟಂ ಪ್ರಾಪ್ಯ ವಸುಂಧರ. ಎಲೈ ವಾನರೋತ್ತಮ, ಭೂಮಿಯಲ್ಲಿ ಮೊಳಕೆಯೊಡೆದು ಬಾಡಿ ಹೋಗುತ್ತಿರುವ ಸಸ್ಯವು ಮಳೆ ಬಿದ್ದಾಗ ವಿಕಸಿತವಾಗುವಂತೆ ಪ್ರಿಯ ಭಾಷೆಯಾದ ನಿನ್ನನ್ನು ನೋಡಿ ನಾನು ಹೆಚ್ಚಾದ ಸಂತೋಷವನ್ನು ಪಡುತ್ತಿದ್ದೇನೆ. ಯಥಾ ತಂ ಪುರುಷವ್ಯಾಘ್ರಂ ಗಾತ್ರೈ ಶೋಕಾಭಿಕರ್ಷಿತೈಃ ಸಂಸ್ಪೃಶೇಯಂ ಸ ಕಾಮಾಹಂ ತಥಾ ಕುರು ದಯಾಂ ಮಯಿ. ಶೋಕದಿಂದಾಗಿ ನಾನು ಅತಿಯಾಗಿ ಕೃಶಳಾಗಿರುವೆನು. ಹೇಗಾದರೂ ಮಹಾಪುರುಷನಾದ ನನ್ನ ಸ್ವಾಮಿಯ ಸ್ಪರ್ಶ ಸುಖವನ್ನು ಹೊಂದುವಂತಾಗಬೇಕು. ವಾಯುಪುತ್ರನೇ, ನನ್ನ ಮೇಲೆ ದಯ ತೋರಿ ನನ್ನೀ ಮನೋರಥವನ್ನು ಈಡೇರುವಂತೆ ಕಾರ್ಯ ಮಾಡು. ಅಭಿಜ್ಞಾನಂ ಚ ರಾಮಸ್ಯ ದದ್ಯಾ ಹರಿಗಣೋತ್ತಮ ಕ್ಷಿಪ್ತಾಮಿಷೀಕಾಂ ಕಾಕಸ್ಯ ಕೋಪಾದೇಕಾಕ್ಷಿಶಾತನೀ. ನನ್ನ ನೆನಪು ಬರುವಂತಹ ಈ ಚೂಡಾಮಣಿಯನ್ನು ಶ್ರೀರಾಮನಿಗೆ ಕೊಡು. ನನ್ನ ಸಲುವಾಗಿ ಐಶಿಕಾಸ್ತ್ರವನ್ನು ಕಾಕಾಸುರನ ಮೇಲೆ ಪ್ರಯೋಗಿಸಿ, ಅಂದರೆ ಒಂದು ಹುಲ್ಲು ಕಡ್ಡಿಯನ್ನು ಅಭಿಮಂತ್ರಿಸಿ ಕಾಕಾಸುರನ ಮೇಲೆ ಪ್ರಯೋಗಿಸಿ ಅವನ ಒಂದು ಕಣ್ಣನ್ನು ಕಿತ್ತ ಕಥೆಯನ್ನು ಅವನಿಗೆ ಹೇಳು. ಮನಶೀಲಾಯಾಸ್ತೆಲಕೋ ಗಂಡ ಪಾರ್ಶ್ವೇ ನಿವೇಶಿತಃ ತ್ವಯಾ ಪ್ರಣಷ್ಟ ತಿಲಕೆ ತಂ ಕಿಲ ಸ್ಮರ್ತುಮರ್ಹಸಿ. ರಾಮಚಂದ್ರ, ಮತ್ತೆ ಒಮ್ಮೆ ನನ್ನ ಹಣೆಯಲ್ಲಿದ್ದ ತಿಲಕವು ಅಳಿಸಿ ಹೋದಾಗ ನೀನು ಮಣಿಶಿಲೆಯ ತಿಲಕವನ್ನು ನನ್ನ ಕೆನ್ನೆಯ ಮೇಲೆ ತಿದ್ದಿದ್ದೆಯಲ್ಲ, ಆ ವಿಷಯವನ್ನು ಜ್ಞಾಪಿಸಿಕೊ. ಹೀಗೆ ರಾಮ ಮತ್ತು ಸೀತೆ ಇಬ್ಬರಿಗೆ ತಿಳಿದಿರುವಂತಹ ಕೆಲವೊಂದು ವಿಷಯಗಳನ್ನು ಹನುಮಂತನಿಗೆ ಹೇಳಿ ಶ್ರೀರಾಮನಲ್ಲಿ ಆ ಕುರಿತು ಭರವಸೆ ಮೂಡುವಂತೆ, ಅಂದರೆ ಹನುಮಂತನು ಸೀತೆಯನ್ನು ನೋಡಿಕೊಂಡು ಬಂದಿದ್ದಾನೆ ಎಂಬ ಭರವಸೆ ಮೂಡುವಂತೆ, ಆತನು ಆದಷ್ಟು ಬೇಗ ಯುದ್ಧಕ್ಕಾಗಿ ಹೊರಡುವಂತೆ ಸೀತೆಯು ಮಾಡಬೇಕಾಗಿದೆ. ಸವೀರ್ಯಮಾನ್ ಕಥಂ ಸೀತಾಂ ಹೃತಾಂ ಸಮನುಮನ್ಯಸೆ ವಸಂತೀಂ ರಕ್ಷಸಾಂ ಮಧ್ಯೆ ಮಹೇಂದ್ರ ವರುಣೋಪಮಃ. ಮಹೇಂದ್ರನಿಗೂ ವರುಣನಿಗೂ ಸಮಾನವಾದ ಪರಾಕ್ರಮಶಾಲಿಯಾಗಿದ್ದರು ನಿನ್ನ ಭಾರ್ಯೆಯಾದ ಸೀತೆಯನ್ನು, ಅಂದರೆ ನನ್ನನ್ನು ರಾವಣನು ಅಪಹರಿಸಿ ತಂದು ರಾಕ್ಷಸಿಯರ ಕಾವಲಿನಲ್ಲಿ ಇರಿಸುವುದನ್ನು ನೀನು ಹೇಗೆ ತಾನೇ ಸಹಿಸಿಕೊಂಡಿರುವೆ? ಏಷ ಚೂಡಾಮಣಿರ್ದಿವ್ಯೋ ಮಯಾ ಸುಪರಿರಕ್ಷಿತಃ ಏತಂ ದೃಷ್ಟ್ವಾ ಪ್ರಹೃಷ್ಯಾಮಿ ವ್ಯಸನೆ ಸ್ವತ್ವಾಮಿವಾನಘ. ಓ ಸತ್ಪುರುಷನೇ, ಈ ದಿವ್ಯವಾದ ಚೂಡಾಮಣಿಯನ್ನು ನಾನು ಇಷ್ಟರವರೆಗೆ ಕಾಪಾಡಿಕೊಂಡು ಬಂದಿರುವೆನು. ಈ ದುಃಖ ಸಮಯದಲ್ಲಿಯೂ ಕೂಡ ಇದನ್ನು ನೋಡುತ್ತಾ ನಿನ್ನನ್ನೇ ದರ್ಶಿಸಿದಂತೆ, ಅಂದರೆ ಶ್ರೀರಾಮನನ್ನೇ ನೋಡಿದಂತೆ ಸಂತೋಷ ಪಡುತ್ತಿದ್ದೆ. ಏಷ ನಿರ್ಜಾತಿತ ಶ್ರೀಮಾನ್ ಮಯಾ ತೇವಾರಿ ಸಂಭವಃ ಅತಃ ಪರಂ ನ ಚಕ್ಷಕ್ಷ್ಯಾಮಿ ಜೀವಿತುಂ ಶೋಕಲಾಲಸ. ಸಮುದ್ರದಲ್ಲಿ ಹುಟ್ಟಿದ ಕಾಂತಿಯುಕ್ತವಾದ ಈ ಮಣಿಯನ್ನು ನಿನಗೆ ಕಳಿಸಿಕೊಡುತ್ತಿದ್ದೇನೆ. ಶೋಕಮಗ್ನಳಾದ ನಾನು ಇದನ್ನು ಕಾಣಲಾರದೆ ಇನ್ನು ಮುಂದೆ ಜೀವಿಸಿರಲು ಶಕ್ಯವಿಲ್ಲ. ಹಾಗೆಂದ ಮಾತ್ರಕ್ಕೆ ಹನುಮಂತನು ಅದನ್ನು ಸೀತೆಗೆ ಹಿಂದಿರುಗಿಸಿ ಬಿಡುವುದಕ್ಕೆ ಹೋಗುವುದಿಲ್ಲ. ಏಕೆಂದರೆ ಸ್ತ್ರೀಯರ ಸ್ವಭಾವವೇ ಹಾಗೆ ಇರುತ್ತದೆ. ಆಕೆ ತನಗೆ ಅತ್ಯಂತ ಪರಮಪ್ರಿಯವಾದ
ತನ್ನ ತಂದೆ ತಾಯಿಗಳು ಕೊಟ್ಟಿದ್ದಂತಹ ಆ ಚೂಡಾಮಣಿಯನ್ನು ಶ್ರೀರಾಮನಿಗೆ ತನ್ನ ಗುರುತಿಗಾಗಿ ಕಳಿಸುತ್ತಿರುವಳು. ಅದು ಶ್ರೀರಾಮನನ್ನು ಕೂಡಲೇ ಯುದ್ಧಕ್ಕೆ ಹೊರಡುವಂತೆ ಪ್ರೇರೇಪಿಸುವುದೆಂಬುದು ಆಕೆಗೆ ಗೊತ್ತು. ಹಾಗೆಂದು ಅದನ್ನೂ ಬಿಟ್ಟಿರಲಾರಳು. ಏಕೆಂದರೆ ಅದೇ ಅವಳಿಗೆ ತನ್ನ ವಿವಾಹದ ಶ್ರೀರಾಮನ ನೆನಪನ್ನು ಕೊಡುತ್ತಿದ್ದುದು. ಅಸಹ್ಯಾನಿ ಚ ದುಃಖಾನಿ ವಾಚಸ್ಸ ಹೃದಯಚ್ಛಿದಃ ರಾಕ್ಷಸೀನಾಂ ಸುಘೋರಾಳಾಂ ತತ್ರ ತೇ ಮರ್ಶಯಾಮ್ಯಹಂ. ಭಯಂಕರವಾದ ರಾಕ್ಷಸ ಸ್ತ್ರೀಯರು ಕೊಟ್ಟಿರುವ ಅಸಹ್ಯವಾದ ದುಃಖಗಳನ್ನು, ಹೃದಯ ವಿದ್ರಾವಕವಾದ ಮಾತುಗಳೆಲ್ಲವನ್ನು ನಿಮ್ಮ ಸಲುವಾಗಿ, ಅಂದರೆ ಎಂದಾದರೂ ನೀವು ಬಂದು ನನ್ನನ್ನು ರಕ್ಷಿಸುವಿರಿ ಎಂಬ ಆಸೆಯಿಂದ ಇಷ್ಟರವರೆಗೆ ಸಹಿಸಿಕೊಂಡೆನು. ಧಾರಯಿಷ್ಯಾಮಿ ಮಾಸಂ ತು ಜೀವಿತಂ ಶತ್ರುಸೂದನ ಮಾಸಾದೂರ್ಧ್ವಂ ನ ಜೀವಿಷ್ಯೇ ತ್ವಯಾ ಹೀನಾ ನೃಪಾತ್ಮಜ. ರಾಜಕುಮಾರನೇ, ಶತ್ರುಸೂದನ, ರಾಮ, 1 ತಿಂಗಳವರೆಗೆ ಮಾತ್ರ ನಾನು ಪ್ರಾಣಗಳನ್ನು ಧರಿಸಿಕೊಂಡಿರುತ್ತೇನೆ. ಅಷ್ಟರೊಳಗೆ ನೀನು ಬಾರದಿದ್ದರೆ ನಾನು ಜೀವಿಸಿ ಇರುವುದಿಲ್ಲ. ವಾಸ್ತವವಾಗಿ ರಾವಣನು 2 ತಿಂಗಳ ಸಮಯವನ್ನು ಕೊಟ್ಟಿದ್ದಾನೆ. ಆದರೆ ಸೀತೆಯು ಅದನ್ನೂ ಇನ್ನೂ ಕ್ಷಯಿಸಿ 1 ತಿಂಗಳೊಳಗೆ ನೀನು ಬಾರದೆ ಹೋದರೆ ಪ್ರಾಣವನ್ನೇ ಬಿಡುತ್ತೇನೆಂದು ಹೇಳುತ್ತಿರುವಳು. ಘೋರೋ ರಾಕ್ಷಸ ರಾಜೋಯಂ ದೃಷ್ಟನ ಸುಖಾಮಯಿ ತ್ವಾಂ ಚ ಶ್ರುತ್ವಾ ವಿಷಜ್ವಂತಂ ನ ಜೀವೇಯಮಹಂ ಕ್ಷಣಂ. ಆ ರಾಕ್ಷಸನಾದರೂ ಬಹು ಭಯಂಕರನು. ಮೇಲಾಗಿ ಇವನ ನೋಟವು ನನ್ನನ್ನು ತುಂಬಾ ಬಾಧಿಸುತ್ತದೆ. ನೀನು ಬರಲು ವಿಳಂಬ ಮಾಡಿದರೆ ಅವಧಿ ತೀರಿದಾಕ್ಷಣ 1 ಕ್ಷಣವೂ ನನ್ನ ಪ್ರಾಣಗಳು ಇರಲಾರವು. ವೈದೇಹ್ಯಾವಚನಂ ಶ್ರುತ್ವಾ ಕರುಣಂ ಸಾಶ್ರುಭಾಷಿತಂ ಅಥ ಬ್ರವೀನ್ ಮಹಾತೇಜ ಹನುಮಾನ್ ಮಾರುತಾತ್ಮಜಃ. ವಾಯುಪುತ್ರನೇ, ನನ್ನ ಈ ಎಲ್ಲ ಮಾತುಗಳನ್ನು ನೀನು ಯಥಾವತ್ತಾಗಿ ಶ್ರೀರಾಮನಿಗೆ ಹೇಳು. ಹೀಗೆ ವೈದೇಹಿಯು ಕಣ್ಣೀರಿಡುತ್ತಾ ಕರುಣಾಜನಕವಾದ ಮಾತುಗಳನ್ನು ಕೇಳಿ ಮಹಾ ತೇಜಸ್ವಿಯಾದ ಆಕೆಯ ಮಾತುಗಳನ್ನು ಕೇಳಿ ಮಹಾ ತೇಜಸ್ವಿಯಾದ ವಾಯುನಂದನನು ಹೀಗೆ ಹೇಳಿದನು. ತಚ್ಚೋಕ ವಿಮುಖೋ ರಾಮೋ ದೇವಿ ಸತ್ಯೇನ ತೇ ಶಪೇ ರಾಮೇ ದುಃಖಾಭಿಭೂತೇಸು ಲಕ್ಷ್ಮಣ ಪರಿತಪ್ಯತೆ. ದೇವಿಯೇ, ಶ್ರೀರಾಮನು ನಿನ್ನ ಶೋಕದಿಂದಾಗಿ ಸುಖ ಭೋಗಗಳಿಂದ ವಿಮುಖನಾಗಿದ್ದಾನೆ. ಇದನ್ನು ಸತ್ಯದ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ. ಶ್ರೀರಾಮನು ದುಃಖಿತನಾಗಿರುವುದನ್ನು ನೋಡಿ ಲಕ್ಷ್ಮಣನು ಹೆಚ್ಚಾಗಿ ಪರಿತಪಿಸುತ್ತಿದ್ದಾನೆ. ಕಥಂ ಚಿದ್ಭವತಿ ದೃಷ್ಟಾ ನ ಕಾಲ ಪರಿಶೋಚಿತುಂ ಇಮಂ ಮುಹೂರ್ತಂ ದುಃಖಾನಾಮಂತಂ ದ್ರಕ್ಷಸಿ ಭಾಮಿನಿ. ಹೇಗೂ ದೈವಕೃಪೆಯಿಂದ ನಾನು ನಿನ್ನನ್ನು ಕಂಡೆನು. ಆದುದರಿಂದ ಶೋಕ ಪಡಬೇಕಾದ ಕಾಲವು ಇನ್ನಿಲ್ಲ. ಈ ಕ್ಷಣದಿಂದಲೇ ದುಃಖಗಳು ದೂರಾದವೆಂದು ನೀನು ಭಾವಿಸು. ತಾವುಭೌ ಪುರುಷ ವ್ಯಾಘ್ರೌ ರಾಜಪುತ್ರಾವರಿಂದಮೌ ತದ್ದರ್ಶನ ಕೃತೋತ್ಸಾಹೌ ಲಂಕಾಂ ಭಸ್ಮೀಕರಿಷ್ಯತಃ. ಶತ್ರು ಸಂಹಾರಕರು, ಪುರುಷ ವ್ಯಾಘ್ರರು ಆದ ಆ ರಾಜಕುಮಾರರು ಇಬ್ಬರು ನಿನ್ನನ್ನು ನೋಡಲು ಉತ್ಸಾಹಿತರಾಗಿದ್ದಾರೆ. ಈ ಕಾರಣದಿಂದ ಅವರು ಲಂಕೆಯನ್ನು ಸುಟ್ಟು ಬೂದಿ ಮಾಡಿಬಿಡುತ್ತಾರೆ. ಹತ್ವಾತು ಸಮರೇ ಕ್ರೂರಂ ರಾವಣಂ ಸಹ ಬಾಂಧವಂ ರಾಘವೌ ತ್ವಾಂ ವಿಶಾಲಾಕ್ಷಿ ಸ್ವಾಂ ಪುರೀಂ ಪ್ರಾಪಯಿಷ್ಯತಃ. ವಿಶಾಲಾಕ್ಷಿಯೇ, ಆ ರಾಮ ಲಕ್ಷ್ಮಣರು ದುರ್ಮಾರ್ಗಿಯಾದ ರಾವಣನನ್ನು ಬಂಧು ಮಿತ್ರ ಪರಿವಾರ ಸಹಿತವಾಗಿ ರಣಭೂಮಿಯಲ್ಲಿ ಬಲಿಕೊಟ್ಟು ನಿನ್ನನ್ನು ಅಯೋಧ್ಯೆಗೆ ಕರೆದುಕೊಂಡು ಹೋಗುತ್ತಾರೆ. ಯತ್ತು ರಾಮೋ ವಿಜಾನೀಯಾತ್ ಅಭಿಜ್ಞಾನಮನಿಂದಿತೆ ಪ್ರೀತಿ ಸಂಜನನಂ ತಸ್ಯ ಭೂಯಸ್ತ್ವಂ ಧಾತುಮರ್ಹಸಿ. ಓ ಪೂಜ್ಯಳೆ, ಶ್ರೀರಾಮನಿಗೆ ಸಂತೋಷವಾಗುವಂತಹ, ಅವನು ಗುರುತಿಸುವಂತಹ ಇನ್ನೊಂದು ಅಭಿಜ್ಞಾನವನ್ನು ಕರುಣಿಸು. ಸಾಬ್ರವೀದತ್ತಮೇವೇತಿ ಮಯಾಭಿಜ್ಞಾನಮುತ್ತಮಂ ಏತದೇವ ಹಿ ರಾಮಸ್ಯ ದೃಷ್ಟ್ವಾ ಮತ್ಕೇಶಭೂಷಣಂ. ಹನುಮಂತನ ಆ ಪ್ರಾರ್ಥನೆಗೆ ಉತ್ತರವಾಗಿ ಸೀತೆಯು ಹೇಳಿದಳು, ವೀರನೇ,
ಅಂತಹ ಅಪೂರ್ವವಾದ ಅಭಿಜ್ಞಾನವನ್ನು ಅಂದರೆ ಚೂಡಾಮಣಿಯನ್ನು ನಾನೀಗಾಗಲೇ ನಿನಗೆ ಕೊಟ್ಟಾಗಿದೆ. ನನ್ನ ಕೇಶಭೂಷಣವಾದ ಈ ಚೂಡಾಮಣಿಯನ್ನು ನೋಡಿದೊಡನೆಯೇ ಶ್ರೀರಾಮನಿಗೆ ನೀನು ಹೇಳುವ ಮಾತುಗಳಲ್ಲಿ ವಿಶ್ವಾಸ ಉಂಟಾಗುವುದು. ಶ್ರದ್ಧೇಯಂ ಹನುಮನ್ ವಾಕ್ಯಂ ತವ ವೀರ ಭವಿಷ್ಯತಿ ಸತಂ ಮಣಿವರಂ ಗೃಹ್ಯ ಶ್ರೀಮಾನ್ ಪ್ಲವಗ ಸತ್ತಮಃ. ಹನುಮಂತನ ಆ ಪ್ರಾರ್ಥನೆಗೆ ಸೀತಾದೇವಿಯು ಹೀಗೆ ಹೇಳಲು ಸರ್ವ ಶುಭ ಲಕ್ಷಣ ಸಂಪನ್ನನಾದ ಕಪಿಶ್ರೇಷ್ಠನು ಶ್ರೇಷ್ಠವಾದ ಆ ಮಣಿರತ್ನವನ್ನು ತೆಗೆದುಕೊಂಡು ಸೀತಾದೇವಿಗೆ ತಲೆಬಾಗಿ ನಮಸ್ಕರಿಸಿ ಹೊರಡಲನುವಾದನು. ಪ್ರಣಮ್ಯ ಶಿರಸಾ ದೇವೀಂ ಗಮನಾಯೋಪಚಕ್ರಮೇ ತಮುತ್ಪಾತ ಕೃತೋತ್ಸಾಹಮವೇಕ್ಷ್ಯ ಹರಿಪುಂಗವಂ ವರ್ಧಮಾನಂ ಮಹಾವೇಗಮುವಾಚ ಜನಕಾತ್ಮಜ ಅಶ್ರುಪೂರ್ಣಮುಖೀ ದೀನಾ ಬಾಷ್ಪಗದ್ಗದಯಾ ಗಿರಾ. ಸಮುದ್ರವನ್ನು ಲಂಘಿಸುವ ಉತ್ಸಾಹದಿಂದ ಎತ್ತರವಾಗಿ ಬೆಳೆದಿದ್ದ ಮಹಾವೇಗಶಾಲಿಯಾದ ಹನುಮಂತನನ್ನು ನೋಡಿ ಕಂಬನಿ ತುಂಬಿದ ಮುಖವುಳ್ಳವಳಾಗಿದ್ದ ದೀನಳಾದ ಜಾನಕಿಯು ಕಣ್ಣೀರು ಸುರಿಸುತ್ತಾ ಗದ್ಗದ ಧ್ವನಿಯಿಂದ ಇಂತೆಂದಳು. ಹನುಮನ್ ಸಿಂಹ ಸಂಕಾಶೌ ಭ್ರಾತರೌ ರಾಮ ಲಕ್ಷ್ಮಣೌ ಸುಗ್ರೀವಂಚ ಸಹಾಮಾತ್ಯಂ ಸರ್ವಾನ್ ಬ್ರೂಯಾಖ್ಯನಾಮಯಂ. ವಾಯುಪುತ್ರನೇ, ಸಿಂಹ ಸದೃಶರಾದ ಸಹೋದರರಾದ ರಾಮಲಕ್ಷ್ಮಣರಲ್ಲಿ, ಸುಗ್ರೀವನಲ್ಲಿ ಹಾಗೂ ಅಲ್ಲಿ ಇರುವವರೆಲ್ಲರಲ್ಲಿ ನಾನು ಕುಶಲ ಪ್ರಶ್ನೆಯನ್ನು ಕೇಳಿದೆನೆಂದು ತಿಳಿಸು. ಯಥಾ ಚ ಸ ಮಹಾಬಾಹುರ್ಮಾಂ ತಾರಯತಿ ರಾಘವಃ ಅಸ್ಮಾದ್ದುಕ್ತಾಂಬು ಸಂರೋಧಾತ್ ತ್ವಂ ಸಮಾಧಾತುಮರ್ಹಸಿ. ನನ್ನನ್ನು ಈ ದುಃಖ ಸಾಗರದಿಂದ ಪಾರು ಮಾಡುವಂತೆ ಮಹಾಬಾಹುವಾದ ಶ್ರೀರಾಮನನ್ನು ತೊಡಗಿಸುವ ಕಾರ್ಯಭಾರವು ನಿನ್ನದಾಗಿದೆ. ಅದೆಷ್ಟು ಬಾರಿ ಸೀತೆಯು ಈ ಮಾತನ್ನು ಹೇಳಿರಬಹುದು. ಸ್ತ್ರೈಣ ಗುಣವೇ ಹಾಗೆ. ಎಷ್ಟು ಬಾರಿ ಹೇಳಿದ್ದರೂ ಕೂಡ ಪದೇ ಪದೇ ಹೇಳಿದ್ದನ್ನೇ ಹೇಳುತ್ತಾ ಆ ಹನುಮಂತನು ಅತ್ಯಂತ ತಾಳ್ಮೆಯಿಂದಲೇ ಅದೆಲ್ಲ ವಿಷಯಗಳನ್ನು ತಿಳಿದುಕೊಂಡವನಾಗಿ ಆಕೆ ಹೇಳುವ ಒಂದೊಂದು ಪದ ಒಂದೊಂದು ವಾಕ್ಯವು ಆತನಿಗೆ ಅತ್ಯಮೂಲ್ಯವಾದದ್ದು. ಏಕೆಂದರೆ ಅದೆಲ್ಲವೂ ಕೂಡ ಶ್ರೀರಾಮನನ್ನು ಪ್ರೇರೇಪಿಸಿ ಮುಂದೆ ನಡೆಯಲಿರುವ ಯುದ್ಧದಲ್ಲಿ ರಾವಣನ ವಿನಾಶಕ್ಕೆ ಕಾರಣವಾಗುತ್ತದೆ. ಇಮಂಚ ತೀವ್ರಂ ಮಮ ಶೋಕ ವೇಗಂ ರಕ್ಷೋಭಿರೇಭಿ ಪರಿಭರ್ತನಂ ಚ ಬ್ರೂಯಾಸ್ತು ರಾಮಸ್ಯ ಗತಃ ಸಮೀಪಂ ಶಿವಶ್ಚತೆ ದ್ವಾಸ್ತು ಹರಿಪ್ರವೀರ. ಕಪಿಶ್ರೇಷ್ಠನೇ, ಶ್ರೀರಾಮನ ಬಳಿಗೆ ಹೋದಾಕ್ಷಣ ನನ್ನ ಶೋಕದ ಆವೇಗವನ್ನು, ಈ ರಾಕ್ಷಸಿಯರು ನನ್ನನ್ನು ಭಯಪಡಿಸಲು ಅನುದಿನವೂ ಆಡಿದ ಮಾತುಗಳನ್ನು ನೀನು ಅವರಿಗೆ ನಿವೇದಿಸು. ನಿನ್ನ ಪ್ರಯಾಣ ಮಂಗಳಮಯವಾಗಲಿ. ಸರಾಜಪುತ್ರ್ಯಾ ಪ್ರತಿವೇದಿತಾರ್ಥ ಕಪಿಸ್ಕೃತಾರ್ಥ ಪರಿಹೃಷ್ಟಚೇತಾ ಅಲ್ಪಾವಶೇಷಂ ಪ್ರಸಮೇಕ್ಷ್ಯ ಕಾರ್ಯಂ ದಿಶಂ ಹ್ಯುದೀಚೀಂ ಮನಸಾ ಜಗಾಮ. ರಾಜಪುತ್ರಿಯಾದ ಸೀತಾದೇವಿಯ ಅಭಿಪ್ರಾಯವನ್ನು ಸಂಪೂರ್ಣವಾಗಿ ಅರಿತುಕೊಂಡು ಕೃತಕೃತ್ಯನು ಪರಮ ಸಂತುಷ್ಟನೂ ಆದ ಆಂಜನೇಯನು ತನ್ನ ಕಾರ್ಯವು ಸ್ವಲ್ಪವೇ ಉಳಿದಿರುವುದೆಂಬುದನ್ನು ನಿಶ್ಚಯಿಸಿ ಉತ್ತರ ದಿಕ್ಕಿನ ಕಡೆಗೆ ಹೋಗಲು ಮನಸ್ಸು ಮಾಡಿದನು. ಇತ್ಯಾರ್ಷೇ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೇ ಸುಂದರಕಾಂಡೇ 40 ಸರ್ಗಃ. ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿ 40ನೆಯ ಸರ್ಗವು ಮುಗಿಯಿತು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.